ಜನವರಿ 1 ಹೊಸ ವರ್ಷದ ಸಂದರ್ಭದಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ದೊಂಬಿ ಆಯಿತು. ಗುಂಡಿನ ಸದ್ದು ಕೇಳಿ ಬಂತು. 28 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾದ. ಇದಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಪೊಲೀಸರೇ ಒಪ್ಪಿಕೊಳ್ತಾ ಇದ್ದಾರೆ, ನಮ್ಮ ನಿರ್ಲಕ್ಷ್ಯದಿಂದಲೇ ಹಿಂಗಾಗಿದೆ ಅಂತ ಹೇಳಿ. ಗಲಭೆಯನ್ನು ನಿಯಂತ್ರಿಸುವಲ್ಲಿ ಪೊಲೀಸರ ಸಂಪೂರ್ಣ ವೈಫಲ್ಯ. ಡಿಜಿಪಿ ಸಲೀಂ ಅವರಿಗೆ ಎಡಿಜಿಪಿ ಹಿತೇಂದ್ರ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಪೊಲೀಸ್ ವೈಫಲ್ಯದ ಕಾರಣ ಅಂಥೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಘಟನೆ ನಡೆದ ದಿನ SP ಪವನ್ ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ. ಬಳಿಕ IGP ಕಟಿಯಾರ್ ಅವರನ್ನು ಈಗ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದ ರಾಜ್ಯ ಸರ್ಕಾರ. ಈ ಮೂಲಕ ಜಡ್ಡುಗಟ್ಟಿದಂತಹ ಪೊಲೀಸ್ ವ್ಯವಸ್ಥೆಗೆ ಕಾಯಕಲ್ಪ ಮಾಡುವ, ಚುರುಕು ಮುಟ್ಟಿಸುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ. ಸರಿ, ಪೊಲೀಸರನ್ನು ಅಮಾನತು ಮಾಡಿದ್ರಿ, ತಲೆದಂಡ ಆಯಿತು, ರಾಜಕಾರಣಿಗಳು ತಪ್ಪೇ ಇಲ್ವಾ? ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಅದು ಬೆಂಗಳೂರಿನ RCBಯ ಕಾಲ್ತುಳಿತವೇ ಆಗಿರಬಹುದು, ಬಳ್ಳಾರಿಯಲ್ಲಿ ನಡೆದಂತಹ ಈ ದೊಂಬಿಯೇ ಆಗಿರಬಹುದು. ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರೇ ಹೊಣೆ ಆಗ್ತಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ದೊಂಬಿಗೆ ಕಾರಣ ಪೊಲೀಸರ ವೈಫಲ್ಯ ಅನ್ನುವಂತಹದ್ದು ಸ್ವತಃ ಪೊಲೀಸರೇ ಒಪ್ಪಿಕೊಳ್ತಾ ಇರುವಂತಹ ವಿಚಾರ. ಸರಿ, ಪೊಲೀಸರದ್ದು ತಪ್ಪಿದೆ, ತಲೆದಂಡ ಆಯಿತು, ಬಟ್ ರಾಜಕಾರಣಿಗಳ ಪಾತ್ರದ ಬಗ್ಗೆ ಯಾರು ಮಾತನಾಡ್ತಿಲ್ಲ? ಅವರೇನು ಪ್ರಶ್ನಾತೀತ ಅಂಥೇಳಿ ನರಸಿಂಹಮೂರ್ತಿ? ಬಹುತೇಕ ನಿಜ ಪ್ರೇಮ್. ಯಾಕಂತ ಹೇಳಿದ್ರೆ ಬಳ್ಳಾರಿಯ ಘಟನೆ ಸಂಬಂಧ ಈಗಾಗಲೇ ಪೊಲೀಸ್ ಅಧಿಕಾರಿಯನ್ನ ತಲೆದಂಡ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದೆ. ಈ ಹಿಂದೆ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣದಲ್ಲೂ ಸಹ 5 ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಿ ಸರ್ಕಾರ ಸೇಫ್ ಆಗಿತ್ತು. ಅದಕ್ಕೂ ಅಂದ್ರೆ ಪೊಲೀಸರು ವರದಿಯನ್ನ ಕೊಟ್ಟಿದ್ರು, ಇಲ್ಲಿ ಸಾಕಷ್ಟು ಜನ ಸೇರ್ತಾರೆ, ಕಾರ್ಯಕ್ರಮ ಆಯೋಜನೆ ಬೇಡ ಅಂತೇಳಿ. ಆದ್ರೂ ಕೂಡ ಸರ್ಕಾರ ನಡೆಸಿ ಆ ಒಂದು ಹೊಣೆಯನ್ನ ಪೊಲೀಸರ ಹೆಗಲ ಮೇಲೆ ಕಟ್ಟಿತ್ತು. ಇಲ್ಲಿ ಈ MLAಗಳು ಮಾಡ್ಕೊಂಡಂತಹ ಎಡವಟ್ಟಿನಿಂದ ಪೊಲೀಸರು ಇದೀಗ SP ಯನ್ನ ತಲೆದಂಡ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಘಟನೆಯ ಹಿಂದಿನ ಕಾಣದ ಕೈಗಳೇನಿದಾವೆ ಅವು ಅಂಥವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ, ಅಂಥವ್ರನ್ನ ಕರೆದು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಇನ್ನೂ ಕೂಡ ಈವರೆಗೂ ಕೂಡ ಗೃಹ ಇಲಾಖೆ ಮಾಡಿಲ್ಲ. ಇದು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು SP ಪವನ್ ನೆಜ್ಜೂರ್ ಅವ್ರನ್ನ ಅಮಾನತು ಮಾಡಲಾಗಿದೆ. ಅವರು ಕೇವಲ 4 ಗಂಟೆಗಳ ಹಿಂದಷ್ಟೇ ಅಧಿಕಾರವನ್ನ ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಮಧ್ಯಾಹ್ನದಿಂದಲೇ ಜನ ಕ್ರೌಡ್ ಆಗ್ತಿದ್ರು, ಗ್ಯಾದರ್ ಆಗ್ತಿದ್ರು, ಮತ್ತೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ರು ಪಿತೂರಿಯನ್ನ ನಡೆಸೋದಕ್ಕೆ, ಗಲಾಟೆಯನ್ನು ನಡೆಸೋದಕ್ಕೆ ಅಂತೇಳಿ. ಪೊಲೀಸರಿಗೆ ಗೊತ್ತಿದ್ರು ಸಹ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದು ಸಂಪೂರ್ಣ ಪೊಲೀಸ್ ವೈಫಲ್ಯ ಅನ್ನೋ ಮಟ್ಟಿಗೆ ಲಾ ಅಂಡ್ ಆರ್ಡರ್ ADGP ಹಿತೇಂದ್ರ ಅವರು ಪೊಲೀಸ್ ಮಹಾನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯ ಏನಿದೆ ಅದು ಎದ್ದು ಕಾಣಿಸ್ತಿದೆ. ಒಂದಷ್ಟು ಮುಂಜಾಗ್ರತೆಯನ್ನ, ಒಂದಷ್ಟು ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ರೆ ಈ ರೀತಿಯಾದಂತಹ ಒಂದು ಅವಘಡವನ್ನ ತಪ್ಪಿಸಬಹುದಿತ್ತು ಅನ್ನೋದು ಇದೀಗ ADGP ಅವರ ವರದಿ. ಇದರ ವರದಿಯ ಆಧಾರದ ಮೇಲೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.